ಫುಲ್ ಜಾರತೆ ಇದೆ ದೇವ್ರು ಇಲ್ಲಿ. ಫುಲ್ ಜಾರುತ್ತೆ ಮಾತ್ರ. ಅಪ್ಪ ನನ್ ಚಪ್ಪಲ್ ಫುಲ್ ಜಾರತೆ ಇದೆ ನಂದು. ಚಪ್ಪಲ್ ಎಲ್ಲೇ ಇಟ್ಬಿಡ್ತೀನಿ. ನಾ- ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ದೇವರು ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೋಗ್ತಾ ಇರುವಂಥ ಜಾಗ ಭೀಮೇಶ್ವರ ವಾಟರ್ ಫಾಲ್ಸ್. ಇಲ್ಲಿ ಭೀಮೇಶ್ವರ ಅಂತ ಹೆಸರಿಗೆ ಬಂತು. ಇಲ್ಲಿ ಬರೀ ವಾಟರ್ ಫಾಲ್ಸ್ ಮಾತ್ರ ಇದೆಯಾ ಇಲ್ಲ ದೇವಸ್ಥಾನನೂ ಇದೆಯಾ ಅಂತ ನೋಡೋಣ ಬನ್ನಿ. ದೇವ್ರು ಭೀಮೇಶ್ವರಿಂದ ಬರ್ತಾ ಆನ್ ದಿ ವೇ ಅಲ್ಲಿ ಒಂದು ವಾಟರ್ ಫಾಲ್ ಸಿಗುತ್ತೆ ನೋಡಿ, ನಿಮ್ಗೆ ತೋರಿಸ್ತೀನಿ ನಾನು. ಇರುವ ಭೀಮೇಶ್ವರ ವಾಟರ್ ಫಾಲ್ಸ್ ಮಹಾಭಾರತ ಕಾಲದಿಂದಲೂ ಇದೆ ಅಂದ್ರೆ ನೀವು ನಂಬ್ತೀರಾ? ಇಲ್ಲಿ ಈ ವಾಟರ್ ಫಾಲ್ಸ್ಗೆ ಭೀಮೇಶ್ವರ ಅಂತ ಹೆಸರಾಗಿ ಬಂತಂತ ನಿಮ್ಗೆ ಹೇಳ್ತೀನಿ ನೋಡಿ. ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಬಂದಾಗ ಭೀಮನು ಈ ಜಾಗವನ್ನು ನೋಡುತ್ತಾನೆ. ಈ ಜಾಗವನ್ನು ನೋಡಿದ್ಮೇಲೆ ಅವನು ಏನ್ ಮಾಡ್ತಾನಂದ್ರೆ ಕಾಶಿಯಿಂದ ತಂದ ಶಿವಲಿಂಗವನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಬೇಕಂತ ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿದ ನಂತರ ಎಲ್ಲ ಪಾಂಡವರು ಸೇರಿ ನೀರನ್ನು ಹುಡುಕ್ತಾರೆ ಅಭಿಷೇಕ ಮಾಡಲು. ನೀರು ಇರುವುದಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಜುನ ಬಾಣವನ್ನು ಬಿಟ್ಟು ನೀರನ್ನು ತರ್ತಾನೆ. ನೀರು ಬಂದ್ಮೇಲೆ ಅವರು ಅಭಿಷೇಕವನ್ನು ಮಾಡ್ತಾರೆ. ಭೀಮನು ಕಾಶಿಯಿಂದ ತಂದಂತ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇಲ್ಲಿ ಭೀಮೇಶ್ವರ ಎಂದು ಹೆಸರು ಬರುತ್ತೆ. ದೇವರು, ನೀವು ಇಲ್ಲಿ ಭೀಮೇಶ್ವರ ಬಂದ್ಮೇಲೆ ಭೀಮೇಶ್ವರಿಂದ ವಾಟರ್ ಫಾಲ್ಸ್ 2 ಕಿಲೋಮೀಟರ್ ಇದೆ. ನಿಮಗೆ ಟ್ರೆಕ್ಕಿಂಗ್ ಮಾಡಕ್ ಆಗಲ್ಲ ಅಂದ್ರೆ ಈ ತರ ಜೀಪಲ್ಲಿ ಹೋಗ್ಬೋದು. 1500 ಏನೋ ಇರುತ್ತೆ, ಆರಾಮಾಗಿ ಹೋಗ್ಬೋದು. ನಡೆಯಕ್ ಆಗೋದಿಲ್ಲ, ಟ್ರೆಕ್ ಮಾಡೋದಿಲ್ಲ ಅಂದ್ರೆ ನೀವು ಆರಾಮಾಗಿ ಜೀಪಲ್ಲಿ ಹೋಗ್ಬೋದು. ಜೀಪ್ ವ್ಯವಸ್ಥೆ ಇದೆ ಅದ್ರಲ್ಲಿ. ಬಟ್ ನಾನು ಏನು ಹೇಳೋದಂದ್ರೆ ಟ್ರೆಕ್ ಮಾಡ್ಕೊಂಡು ಹೋಗಿ, ನಡ್ಕೊಂಡು ಹೋಗಿ, ಬೈಕ್ ಇದ್ರೆ ಬೈಕ್ ತಗೊಂಡು ಹೋಗಿ. ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ಸುಮ್ಮನೆ ಅದಕ್ಕೆಲ್ಲ ದುಡ್ಡು ಹಾಕ್ಬೇಡಿ ಅಂತ. ವಯಸ್ಸಾದವ್ರಿಗೆ, ನಡೆಯಕ್ ಆಗದೆ ಇದ್ದವ್ರಿಗೆ ಅದ್ ಬೆಸ್ಟ್ ಜೀಪ್. ದೇವರು, ಕೆಲವೊಬ್ರು ಇಲ್ಲಿ ಭೀಮೇಶ್ವರ ವಾಟರ್ ಫಾಲ್ಸ್ ಉಂಟಂತ ನೋಡಕ್ ಬರ್ತಾರೆ. ಇನ್ ಕೆಲವೊಬ್ರು ದೇವಸ್ಥಾನ ಇದೆ ಅಂತ ನೋಡಕ್ ಬರ್ತಾರೆ. ಇನ್ ಕೆಲವೊಬ್ರು ನೇಚರ್ ಇದೆ, ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋ ಅಂತ ನೋಡಕ್ ಬರ್ತಾರೆ. ನಾನು ಇದೆಲ್ಲ ಇದೆ ಅಂತ ನೋಡಕ್ ಬರ್ತಿದ್ವಿ. ಮುರುಡೇಶ್ವರಿಂದ ಭೀಮೇಶ್ವರಕ್ಕೆ 58 ಕಿಲೋಮೀಟರ್ ಇದೆ. ಮತ್ತೆ ಬೆಂಗಳೂರಿಂದ ಬರ್ತೀರಾ ಅಂದ್ರೆ 434 ಕಿಲೋಮೀಟರ್ ಇದೆ. ಮತ್ತೆ ಮೈಸೂರಿಂದ ಬರ್ತೀರಾ ಅಂದ್ರೆ 383 ಕಿಲೋಮೀಟರ್ ಇದೆ. ಆರಾಮಾಗಿ ಬಂದು ಹೋಗಿ. ನಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ತಗೊಂಡ್ ಬರ್ತಿರ್ತೀನಿ. ಈಗ ಸ್ವಲ್ಪ ತಂಪಲ ಇದೆ, ತುಂಬಾ ಚೆನ್ನಾಗಿದೆ. ಹೇಗೆ ಹೋಯ್ತು ಗುರು ಜೀಪಲ್ಲಿ, ಅದಕ್ಕೆ ಅನ್ಸುತ್ತೆ 1500 ತಗೊಳ್ಳಿ. ಓ, ಫುಲ್ ಕೆಸರು ಗುರು. ನಿನ್ನೆ ಸ್ವಲ್ಪ ಮಳೆ ಬಂದಿತ್ತು, ಅದಕ್ಕೆ ಅನ್ಸುತ್ತಿಲ್ಲಲ್ಲ ನೀರಿತ್ತು. ಈಗ ಸ್ವಲ್ಪ ಟ್ರೆಕ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಆಗ್ತಿದೆ, ಒಳ್ಳೆ ಫೀಲ್ ಆಗ್ತಿದೆ. ದೇವರು, ಟ್ರೆಕ್ ಮಾಡ್ತಾ ಮಾಡ್ತಾ ಇಲ್ಲೇನೋ ಒಂದು ಸಣ್ಣ ವಾಟರ್ ಫಾಲ್ಸ್ ನೋಡಿದೆ. ನಂಗೆ ನೀರು ಕುಡಿಬೇಕು ಅನಿಸ್ತಿದೆ, ಅದಕ್ಕೆ ನೀರು ಕುಡಿತಿದ್ದೀನಿ. ಬನ್ನಿ. ವಾಟರ್ ಫಾಲ್ಸ್ ನೀರು ಕುಡಿಯೋದೇ ಒಂದು ಇದು ಶುದ್ಧ ನೀರು, ಪ್ಯೂರ್. ವಾಟರ್ ಫಾಲ್ಸ್. ಯಾರಾದ್ರೂ ನೀರ್ ಬಾಟ್ಲ್ ತಂದಿಲ್ಲ ಅಂದ್ರೆ ಇಲ್ಲಿ ನೀರು ಕುಡ್ಕೊಂಡು ಆರಾಮ್ ಹೋಗ್ಬಿಡ್ಬೋದು. ವಾವ್, ಸೂಪರ್ ಪ್ಲೇಸ್, ಸೂಪರ್ ಪ್ಲೇಸ್. ಈಗೆಲ್ಲ ರೋಡ್ ಆಗಿದೆ. ಜೀಪ್ ಅಂತೂ ಬರ್ತಾನೆ ಇದೆ. ಎಷ್ಟು ಜೀಪ್ ಇದೆ ಗುರು, ಯಪ್ಪ. ಈಗೆಲ್ಲಂತೂ ಇಷ್ಟಾದ್ರೂ ರೋಡ್ ಇದೆ. ಅವಾಗ ಮಹಾಭಾರತ ಟೈಮಲ್ಲಿ ಅಂದ್ರೆ ಪಾಂಡವರು ಬರ್ತಾ ಇರುವಾಗ ಹೇಗಿರ್ಬೋದು ರೋಡ್ ಒಂದ್ಸಲ ಯೋಚಿಸಿ. ಅವ್ರು ಇಲ್ಲಿ ಬಂದು ಶಿವಲಿಂಗವನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಈಗ ಈ ಭೀಮೇಶ್ವರ ವಾಟರ್ ಫಾಲ್ಸ್ ಎಷ್ಟು ಫೇಮಸ್. ವಾವ್, ಸೂಪರ್ ಇದೆ ಪ್ಲೇಸ್ ಮಾತ್ರ. ಯಾರು ಇಲ್ಲ ಗುರು, ಯಾರು ಇಲ್ಲ ಈಗ.
ಬರೀ ಜೀಪ್ ಮಾತ್ರ ಕಾಣಿಸ್ತಿದೆ, ನಾನು ಒಬ್ಬನೇ ಇದ್ದೀನಿ. ಮತ್ತು ಮಂಗಗಳ ರಾಶಿ ಇವೆ. ಅಲ್ಲೇನೋ ಶಬ್ದ ಆಯ್ತು, ನೋಡ್ತಿದ್ದೀನಿ ನೋಡ್ರಿ ಮಂಗಗಳು. ಯಪ್ಪ, ಭಯ ಆಗೋಯ್ತು ಒಂದ್ಸಲ. ಮಧ್ಯ ಕಾಡಲ್ಲಿ ಈ ತರ ಆದ್ರೆ ಭಯ ಆಗದೆ ಇನ್ನೇನು. ಗುರು ಏನು ಶಬ್ದ ಇಲ್ಲ ಗುರು, ಫುಲ್ ಸೈಲೆಂಟ್. ಹಕ್ಕಿಗಳ ಶಬ್ದ ಕೇಳ್ತಿದೆ ಅಷ್ಟೇ. ವಾವ್, ಸೂಪರ್. ಇನ್ನೇನು 1 ಕಿಲೋಮೀಟರ್ ನಡಿಬೇಕಷ್ಟೆ. ನಡೆದು ಬನ್ನಿ, ನಿಮ್ಗೆಲ್ಲ ವಾಟರ್ ಫಾಲ್ಸ್ ತೋರಿಸ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಬನ್ನಿ. ದೇವರು, ಇಲ್ಲಿ ತನಕ ಜೀಪಲ್ಲಿ ಬಂದು ಇಲ್ಲಿ ಜೀಪ್ ಪಾರ್ಕ್ ಮಾಡಬೇಕು. ಮತ್ತೆ ಇಲ್ಲಿಂದ ಸ್ವಲ್ಪ ದೂರ ನಡೆದ್ರೆ ಆಯ್ತು, ಭೀಮೇಶ್ವರ ವಾಟರ್ ಫಾಲ್ ಸಿಗುತ್ತೆ. ಬನ್ನಿ ನೋಡೋಣ. ಇನ್ನೇನು ಸ್ವಲ್ಪ ಒಂದು 10 ನಿಮಿಷ ನಡೆದ್ರೆ ಆಯ್ತು ಅಷ್ಟೇ, ಭೀಮೇಶ್ವರ ವಾಟರ್ ಫಾಲ್ಸ್. ಬನ್ನಿ ಹೋಗೋಣ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಎತ್ತರ ಒಂದೇ ಗೂಸ್ತ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಣದಲ್ಲೇ ವಾಸ್ತ. ನಿಮ್ಗೆ ಮನೆ ಬೇಕು ಮಶಣ ಬೇಕಾ ಡಿಸೈಡ್ ಮಾಡಲ್ಲೇ ನಗು ಬರ್ಲಿಲ್ವಾ? ವೆಲ್ಕಮ್ ಟು ಭೀಮೇಶ್ವರ ವಾಟರ್ ಫಾಲ್ಸ್. ಬಂತು ಭೀಮೇಶ್ವರ ವಾಟರ್ ಫಾಲ್ಸ್. ಏನೋ ಬ್ರದರ್, ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಡೀತಾ ಇರಿ. ಬಂತು ವಾಟರ್ ಫಾಲ್ಸ್. ಮಂಗ ನೋಡಿ ಗುರು, ಎಲ್ಲೆಲ್ಲಿ ನೋಡ್ರು ಬರೀ ಮಂಗನೇ ಕಾಣಿಸ್ತಿದೆ. ಫೈನಲಿ ನಾವು ಭೀಮೇಶ್ವರ ವಾಟರ್ ಫಾಲ್ಸ್ ಬಂದ್ವಿ. ನೋಡಿ ಎಷ್ಟು ಚಂದ ಇದೆ ಅಂತ ನಿಮಗೆ ತೋರಿಸ್ತೀನಿ. ವಾವ್, ಸೂಪರ್. ಇಲ್ಲಿ ಇಡೀ ದೇವಸ್ಥಾನವನ್ನ ಕಲ್ಲಿಂದನೇ ಕೆತ್ತಿದ್ದಾರೆ ನೋಡಿ, ಎಷ್ಟು ಚಂದ ಕಲ್ಲಿಂದ ಕೆತ್ತಿದ್ದಾರೆ ನೋಡಿ. ಈ ದೇವಸ್ಥಾನ ಸುತ್ತಮುತ್ತಲು ಫುಲ್ ಕಾಡೇ ಇದೆ. ಈ ಸುತ್ತಮುತ್ತಲಿನ ಕಾಡಿನಲ್ಲಿ ಇದೊಂದು ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಫುಲ್ ಗುಡ್ಡ ಬೆಟ್ಟಗಳೇ ಇವೆ, ಇದ್ರ ಮಧ್ಯದಲ್ಲಿ ಇದು ಒಂದು ವಾಟರ್ ಫಾಲ್ಸ್. ಭೀಮೇಶ್ವರ ವಾಟರ್ ಫಾಲ್ಸ್ ಅಲ್ಲಿಂದ ಹರಿತಾ 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 ಸೀದಾ ಕೆಳಗೆ ಹೋಗ್ತಿದೆ ನೋಡಿ. ಭೀಮೇಶ್ವರ ವಾಟರ್ ಫಾಲ್ಸ್ ಮಳೆಗಾಲದಲ್ಲಾಗ್ಲಿ ಸೆಕೆಗಾಲದಲ್ಲಾಗ್ಲಿ ಸಮ್ಮರ್ ಸೀಸನ್ ಅಲ್ಲೂ ನೀರು ಹರಿತಾನೆ ಇರುತ್ತೆ. ಇಲ್ಲಿ ನೀರು ಕಡಿಮೆ ಆಗದಿರೋ ದಿನನೇ ಇಲ್ಲ ನೋಡಿ, ಎಷ್ಟು ಚಂದ ಇದೆ. ದೇವರು ಭೀಮ ಮಾಡಿದ ಭೀಮೇಶ್ವರ ವಾಟರ್ ಫಾಲ್ಸ್ ಹೇಗಿತ್ತು ಕಮೆಂಟ್ ಮಾಡಿ. ಭೀಮೇಶ್ವರನೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಭೀಮೇಶ್ವರ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಿ ಈಗ ವಾಪಸ್ ಟ್ರಕ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನಂಗಂತೂ ಈ ಭೀಮೇಶ್ವರ ವಾಟರ್ ಫಾಲ್ಸ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ ಹೋಗಿ, ತುಂಬ ಚೆನ್ನಾಗಿದೆ. ಅದು ಜೂನ್ ಮಂತಿಂದ ಅಕ್ಟೋಬರ್ ತನಕ ಅದ್ರ ಒಳಗಡೆ ಬಂದು ಹೋಗಿ, ಚೆನ್ನಾಗಿರುತ್ತೆ. ಮತ್ತೆ ಅಂದರೆ ಸ್ವಲ್ಪ ಶೆಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಚೆನ್ನಾಗಾಗಲ್ಲ. ಅದಕ್ಕೆ ಜೂನ್ ಜುಲೈಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಅಡ್ವೆಂಚರಸ್ ಆಗಿರುತ್ತೆ. ಫುಲ್ ಕೆಸರು ನೀರೇ ಫೆಲ್ ನೋಡ್ರಿ, ಬರೀ ನೀರೇ ಇರುತ್ತೆ.
ಈಗ ನೋಡಿ ಎಷ್ಟು ಚಂದ ಇದೆ. ಈಗ ಸ್ವಲ್ಪ ಬಿಸಿಲು ಹೊಡಿತಿದೆ, ಮಧ್ಯಾಹ್ನ ಟೈಮ್ ಅಲ್ವಾ, ಅದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತೊಗೊಂಡು ಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಜೈ ಕರ್ನಾಟಕ, ಮತ್ತೆ ಬಾಯ್.